ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನೋಡಿ ಬಂಧುಗಳೇ, ಯಾವತ್ತು ಕೊಟ್ಟಿರೋದು 18/9/2024. ಇದರಲ್ಲಿ ನಟೇಶ್ ಹೇಳ್ತಾರೆ, ಹಿಂದಿನ ಆಯುಕ್ತರಾದ ನಟೇಶ್ ಅವರು ಕೇರಗಳ್ಳಿ ನಗರದಲ್ಲಿ ಬಲ್ಲಳ್ಳಿ ಗ್ರಾಮಗಳ ಒಟ್ಟು 252 ಎಕರೆ 10 ಕುಂಟೆ ಭೂಮಿಯಲ್ಲಿ ಬಡಾವಣೆಯನ್ನು ಅಕ್ರಮವಾಗಿ ರಚಿಸಲಾಗಿದ್ದು 36/2026 ಸರ್ಕಾರಿ ಆದೇಶ ಸಂಖ್ಯೆ ಅಂತೆಲ್ಲ ಬರೆದು ರಚಿಸಿ 848 ನಿವೇಶನಗಳನ್ನು ಖಾತೆ ಮಾಡಿ ಹಂಚಿಕೆ ಮಾಡಲಾಗಿರುತ್ತದೆ ಎಂದು ಸರ್ಕಾರದ ಕಾರ್ಯದರ್ಶಿಗಳಿಗೆ ನಟೇಶ್ ಪತ್ರ ಬರೆದಿರೋದು. ಜ್ಞಾನಗಂಗಾ ಹೌಸಿಂಗ್ ಸೊಸೈಟಿ 848 ಸೈಟ್ ಅಂದರೆ ಮೈಸೂರು ನಗರದ ಮೂಡಾದ ಒಳಗಡೆ ನಡೆದಿರುವಂಥ ಯಾವ ಪ್ರಕರಣವನ್ನು ನಮ್ಮ ಗಮನಕ್ಕೆ ಬಂದಿರುವಂಥ, ನಾನು MLA ಆದ್ಮೇಲೆ ನಡೆದಿರುವಂಥ ಯಾವ ಪ್ರಕರಣದಲ್ಲೂ ಹಿಂದೆ ಸರಿದಿಲ್ಲ ಬಂಧುಗಳೇ. ನೋಡಿ, ಚಾಮುಂಡೇಶ್ವರಿ ಸರ್ವೋದಯ ಸಹಕಾರ ಸಂಘದ್ದು ದಟ್ಗಳ್ಳಿ ವಿಷಯವನ್ನು ನಾವು ಮಾಡಿದ್ವಿ. ದಟ್ಗಳ್ಳಿ ವಿಷಯದಲ್ಲಿ ಬಂದಾಗ ಇದಕ್ಕೆ ಸಂಬಂಧಪಟ್ಟಂಗೆ 48 ಜನಕ್ಕೆ ಮೂಡಾದವರು ಖಾತೆ ಮಾಡಿ ಕೊಟ್ಬಿಟ್ಟಿದ್ರು. ದಿನೇಶ್ ಕುಮಾರ್ ಆ ಕಂಪ್ನಿನೇ ಇಲ್ಲ, ಇರಲಿ ಅದಕ್ಕೆ ಅವರೊಂದು 2 ಪೇಪರಲ್ಲಿ ದೀರ್ಘವಾದಂಥ 2 ಕಾಲಮ್ ನೋಟು ಇದಕ್ಕೆ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಸನ್ಮಾನ್ಯ ಶಾಸಕರು ಏನೇನೋ ಹೇಳಿದ್ದಾರೆ ಅಂತೆಲ್ಲ ಕೊಟ್ಟಿದ್ರು. ಆ 48 ಖಾತೆಗಳನ್ನು ರದ್ದು ಮಾಡಿಸಿ, ರದ್ದು ಮಾಡಿದ್ರೆ ಸಾಲಲ್ಲ, ಕೋರ್ಟ್ಗೆ ಹಾಕೋಬೇಕು, ನ್ಯಾಯಾಲಯಕ್ಕೆ. ನ್ಯಾಯಾಲಯದಲ್ಲಿ ಹೋಗಿ ಕಮಿಷನರು ಅವ್ರನ್ನ ಪಾರ್ಟಿ ಮಾಡಿ ಇಂಡಿವಿಜುವಲ್ ಯಾರ್ಯಾರಿಗೆ 48 ಸೈಟ್ಗಳನ್ನ ಮಾಡಿದ್ರು ಅವರ ಹೆಸರನ್ನ ಕೂರಿಸಿ ಕ್ಯಾನ್ಸಲೇಷನ್ಗೆ ಮಾಡುವಂಥ ಪ್ರಕ್ರಿಯೆಗೆ ನಾನು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ, ರಾಜ್ಯದ ಎಲ್ರಿಗೂ ಪತ್ರ ಬರೆದಿದ್ದು 13/4/2026 ಪತ್ರ ಬರೆದಿದ್ದೆ. ಏನೋ ಒಟ್ಟು ನೀವು 48 ಮಾರಾಟ ಮಾಡಿರುವ ಸೈಟ್ಗಳನ್ನ ನೀವು ರದ್ದು ಮಾಡಿಲ್ಲ, ಸಿವಿಲ್ ಮೊಕದ್ದಮೆನ ಹೂಡಬೇಕು ಅನ್ನುವಂಥ ಮನವಿ ಕೊಟ್ಟ ನಂತರ ಮೂಡಾದವರು ಆ ಸೈಟ್ಗಳನ್ನ ವಿಷಯದಲ್ಲಿ ಕೇಸ್ ಹಾಕಿದ್ರು. ಈಗ 48ರಲ್ಲಿ 43 ಜನರ ವಿರುದ್ಧ ಸಿವಿಲ್ ಕೇಸ್ಗಳನ್ನ ದಾಖಲು ಮಾಡಿದ್ದಾರೆ. ಇದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದಕ್ಕೆ ಜಿಲ್ಲಾಧಿಕಾರಿಗೆ, ರಕ್ಷಿತ್ ಅವರಿಗೆ, ಆಗಿನ ಕಮಿಷನರು, ಯಾರ್ಯಾರು ಲೀಗಲ್ ಟೀಮ್ ಇತ್ತು ಇವರೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಕೇಸ್ ಮಾಡಿದ್ದಾರೆ, ಆದರೆ ಅಟೆಂಡ್ ಆಗ್ತಿಲ್ಲ ಬಂಧುಗಳೇ. ನೋಡಿ, ಕೇಸ್ ಮಾಡೋದು ಮಾಡಿಬಿಟ್ರು, ವಾದ ಮಾಡಕ್ಕೆ ಹೋಗ್ಬೇಕಲ್ಲ, ವಾದ ಮಾಡಕ್ಕೆ ಹೋಗಿಲ್ಲ. ವಾದ ಮಾಡದೇ ಇರುವಂಥ ಮೊನ್ನೆ ನಾವು ತೆಗೆದ ಮೇಲೆ ಕೇಸ್ ಡೀಟೇಲು 19/8 ಕೇಸ್ ಇತ್ತು ಬಂಧುಗಳೇ. ಈಗ 26/10/2026 ಈ 43 ಜನ, 48ರಲ್ಲಿ 43 ಯಾಕೆ ಅಂದರೆ 5 ಜನಕ್ಕೆ ಸೇಲ್ ಡೀಡ್ ಮಾಡಿರಲಿಲ್ಲ. ಹಾಗಾಗಿ 43 ಜನದ ವಿರುದ್ಧ ಮೈಸೂರಿನ ಕೋರ್ಟಲ್ಲಿ ದಾವೆಯನ್ನು ಹೂಡಿದ್ದಾರೆ, ಸ್ವಾಗತಿಸ್ತೀನಿ. ಆದರೆ ಸರಿಯಾದಂಥ ರೀತಿಯಲ್ಲಿ ನೀವು ವಾದಕ್ಕೂ ಹೋಗಿಲ್ಲ ಅನ್ನುವಂಥದ್ದು ಕೇಸ್ ಡೀಟೇಲ್ ನೋಡಿದ್ರೆ, ಹುಡುಕಿದ್ರೆ ಗೊತ್ತಾಗ್ತಿದೆ. 26/10 ಮತ್ತೆ ಅಕ್ಟೋಬರ್ ತಿಂಗಳಲ್ಲಿದೆ. ಅವತ್ತು ಈ 43 ದಟ್ಗಳ್ಳಿ 38 ಎಕರೆ ಸುಮಾರು 900 ಕೋಟಿ ರೂಪಾಯಿ ಇದಕ್ಕೆ ಸಂಬಂಧಿಸಿದಂಗೆ ದಾವೆ ಹೂಡಿದಿರಿ, ಸರಿಯಾದಂಥ ಆರ್ಗ್ಯುಮೆಂಟು ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ತರಲು ಬಯಸ್ತೀನಿ ಬಂಧುಗಳೇ. ಒಟ್ಟಾರೆ ಯಾವ ಪ್ರಕರಣದಲ್ಲೂ ಯಾರ ಮೇಲೂ ಕೇಸ್ ಇನ್ನೂ ದಾಖಲಾಗಿಲ್ಲ. ಕೆರೆ ಒತ್ತುವರಿದು ಮಾತಾಡಿದ್ವಿ, ಕೆರೆ ಒತ್ತುವರಿನ ಉಳಿಸಿದ್ರು, ಯಾವ ಅಧಿಕಾರಿ ಮೇಲೂ ಕ್ರಮ ಆಗಿಲ್ಲ. 24 ಎಕರೆ ವಿಷಯ ಮಾತಾಡಿದ್ವಿ, ಸೇಲ್ ಅಗ್ರಿಮೆಂಟ್ ರಿಜಿಸ್ಟ್ರು ಕ್ಯಾನ್ಸಲ್ ಆಯಿತು, ಯಾರ ಮೇಲೂ ಕ್ರಮ ಆಗಿಲ್ಲ. ನಮ್ಮ ಮಾಜಿ MLC ಸಿದ್ದರಾಜು ಅವರ 22 ಸೈಟಿನ ವಿಷಯವನ್ನು ಮಾಡಿದ್ವಿ, ಸಬ್ ರಿಜಿಸ್ಟ್ರಾರ್ ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ರು. ಇನ್ಯಾರು ಅದರ ಹಿಂದೆ ಇರುವಂಥವ್ರನ್ನ ಯಾರನ್ನೂ ಮಾಡಿಲ್ಲ. ಏನದರ ಹಿಂದೆ ಇದೆ ಅನ್ನೋದು ಗೊತ್ತಿಲ್ಲ ನಮಗೆ. ಒಟ್ಟಾರೆ 4,000
350 ಸಂಬಂಧಪಟ್ಟಂಗೆ ನಾನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ. ಮಂಜೂರಾತಿ ಪತ್ರವನ್ನು ಅವತ್ತೇ ಕೊಟ್ಟಿದ್ದೆ. ಯಾವ್ಯಾವತ್ತು ಎಷ್ಟೆಷ್ಟು ಪೇಪರ್ಗಳನ್ನ ತರಿಸ್ಕೊಂಡು ಯಾವ್ಯಾವ ನಂಬರಿನ ಪೇಪರು ಅಂತ ತರಿಸ್ಕೊಂಡು ಅಕ್ರಮವಾಗಿ ಅವತ್ತು ಮಾಡಿರುವಂಥ ಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಬಿಚ್ಚಿಟ್ಟಿದ್ದೀನಿ. ಮತ್ತು ನಿಮಗೆ ಇನ್ನೊಂದ್ಸಲ ಬೇಕಾದ್ರೆ PDF ಕಳಿಸ್ತೀನಿ. ಮಂಜೂರಾತಿ ಪತ್ರ ಆಗಿರುವಂಥದ್ದು 2019ರ ಸರ್ಕಾರ ಆದೇಶ ಸ್ಪಷ್ಟವಾಗಿದೆ. 2019ರಿಂದ ಆಗಿರುವಂಥ ಎಲ್ಲ 50-50 ಜೊತೆಗೆ ಬದಲಿ ನಿವೇಶನ ಅನ್ನುವಂಥ ಏನು ದಂಧೆ ನಡೀತಾ ಇತ್ತು, ಆ ಎಲ್ಲ ದಂಧೆಗಳಿಗೂ ಕಡಿವಾಣ ಹಾಕಿ ಒಬ್ಬ ಒಳ್ಳೆಯ ನಗರಾಭಿವೃದ್ಧಿ ಸಚಿವರಾಗಿ ಮೈಸೂರಿನ ಚಾಮುಂಡೇಶ್ವರಿಯ ಕೃಪೆಯಿಂದ ಏನೋ ಸಿದ್ದರಾಮಯ್ಯನವ್ರಿಗೆ ಅವತ್ತು 257 ಮತಗಳಿಂದ ಏನು ಪುನರ್ಜನ್ಮ ಅಂತ ಕೊಟ್ಟಿದ್ರು, ಆ ಒಂದು ನಿಟ್ಟಿನಲ್ಲಿ ಚಾಮುಂಡೇಶ್ವರಿಯ ಸಾಯಿ ಸನ್ನಿಧಿಯಲ್ಲಿ ನಡೀತಾ ಇರುವಂಥ ಇಷ್ಟೊಂದು ಅಕ್ರಮಗಳೇನಿದೆ ಇದಕ್ಕೆ ಕಡಿವಾಣ ಹಾಕ್ಕೊಡಿ. ಒಳ್ಳೆ ನಗರಾಭಿವೃದ್ಧಿ ಸಚಿವ ಅಂತ ಹೆಸರು ಗಳಿಸ್ಕೊಳ್ಳಿ. ದಯಮಾಡಿ ಬೈರತಿ ಸುರೇಶ್ ಥರ ಹೆಲಿಕಾಪ್ಟರ್ ಬಂದು ಫೈಲ್ನೂ ಹೊತ್ಕೊಂಡೋಗಿ ಇಲ್ಲೂ ಅನೇಕ ಫೈಲ್ಗಳು ಇವತ್ತೂ ಸಿಗದೆ ಇರೋ ಹಂಗೆ ಮಾಡಿಕೊಂಡ್ರು ಅಂತ ಏನು ಅವತ್ತಿಂದ ಆರೋಪ ಮಾಡ್ತಾ ಇದ್ವಿ. ಒಬ್ಬನೇ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಬಂಧುಗಳ, ನಾವು ಹೇಳ್ತಿರುವ ಇಷ್ಟೂ ಪ್ರಕರಣಗಳಿಗೆ ದಾಖಲೆಗಳನ್ನು ಇಟ್ಕೊಂಡು ನಾವು ಬಿಡುಗಡೆ ಮಾಡಿದ್ದೀವಿ. ತಮ್ಮ ಮುಖಾಂತರ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀನಿ. 2019-23 ಇಸ್ವಿ ತನಕ ತೆಗೆದುಕೊಂಡ್ರೆ 4350 ಅನ್ನೋದು ನನಗೆ ಅನಧಿಕೃತವಾಗಿ ಇರುವಂಥದ್ದು. 14 ಸೈಟ್ ವಾಪಸ್ ಹೋಗಿದ್ರು 4336. ಹೌದು ಹೌದು. ಬಿಜೆಪಿ ಸರ್ಕಾರದಲ್ಲಿ ಅಕ್ರಮನೇ. 21ರಲ್ಲೂ ಬಿಜೆಪಿ ಅಧ್ಯಕ್ಷರು ಮತ್ತೆ ಬಿಜೆಪಿ ನಗರಾಭಿವೃದ್ಧಿ ಸಚಿವರಿದ್ರು. 22ರಲ್ಲೂ ಅಧ್ಯಕ್ಷರು ಮತ್ತೆ ನಿಂದೆ ಸದಸ್ಯರುಗಳು, ನಿಂದೆ ಸಚಿವರು. ಅಂದ್ರೆ ಈ ಹಗರಣದಲ್ಲಿ ಬಿಜೆಪಿಯ ಪಾತ್ರನೇ ಇದೆ ಅಂತ ಅನ್ಸಲ್ವ? ಅಲ್ಲ, ನಾನು ಅದಕ್ಕೆ ಹೇಳದ್ನಲ್ಲ, ಈಗ ನಾನು ಒಟ್ಟಾರೆ ಹೇಳ್ತಿರೋದೇನೋ 23 ನಂತರ ಅಲಾಟ್ಮೆಂಟ್ ಕಾಂಗ್ರೆಸ್ ಬಂದಿರುತ್ತೆ. ಆ 21, 22 ಮತ್ತೆ ಇಷ್ಟು ಅವಧಿಯ ತೀರ್ಮಾನಗಳು ಒಂದಿನ ನಗರಾಭಿವೃದ್ಧಿ ಸಚಿವರು ಗಮನಕ್ಕೆ ತರಲಿಲ್ವೇ? ಅಥವಾ ಅವರು ಗೊತ್ತಿದ್ದು ಸಿದ್ಧಾಂತ ಅವರು ಭಾಗಿಯಾಗಿದ್ರು. ಆದ್ರೆ ಅವ್ರು ಭಾಗಿಯಾಗಿರ್ಲೇಬೇಕು. ಯಾಕಂದ್ರೆ ಅಷ್ಟು ಪ್ರಾಧಿಕಾರ ತೀರ್ಮಾನಗಳನ್ನ ಸರ್ಕಾರ ಒಪ್ಪಿಗೆ ನೀಡಿಲ್ಲ. ಅದೇ ನಾನು ನಿಮ್ಗೆ ಹೇಳಿದ್ದು. ಒಪ್ಪಿಗೆ ಅವ್ರೇನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಪ್ರಾಧಿಕಾರದ ತೀರ್ಮಾನ ಆಗೋಗಿದೆ, ಸರ್ಕಾರ ಒಪ್ಪಿಲ್ಲ. ಸರ್ಕಾರದ ಒಪ್ಪಿಗೆ ಇಲ್ಲದೆ ಇಲ್ಲಿ ಕೊಟ್ಟಿರೋದು ಇದು. ಅವರು ಸತೀಶ್ ಕಬಾಡಿ ಅವರು ಬಂದಿರೋದ್ರಲ್ಲಿ ನಿಮ್ಮ ಪ್ರಾಧಿಕಾರದ ಇಷ್ಟು ತಪ್ಪುಗಳಿದೆ ಹಿಂಗೆಲ್ಲ ಅಂತೇಳಿ ಬಂದಿರೋದ್ರಲ್ಲಿ 21, 22 10 ಸಭೆಗಳ ನಿರ್ಣಯಗಳು ಅಂತ ಹೇಳಿದ್ರೆ, ಅಂದ್ರೆ ಅವತ್ತಿನ ಅಧ್ಯಕ್ಷರುಗಳು, ಅವತ್ತಿನ ಮೂಲ ಸದಸ್ಯರುಗಳು, ನಗರಾಭಿವೃದ್ಧಿ ಸಚಿವರು ಇಷ್ಟು ಸುಮ್ಮನೆ ಗೊತ್ತಿದೆ ಕೊಟ್ಬಿಟ್ಟಿದ್ರು ಅಂತ. ಅಲ್ಲ, ಅದು ಗೊತ್ತಿಲ್ಲ ಅಂದ್ರೆ ತನಿಖೆ. ಈಗ ನಿಮ್ಮ ಹತ್ರ ವರದಿ ಇದೆ, ಏಕಸದಸ್ಯ ವರದಿ PN ದೇಸಾಯಿ ಅವರದು. ಬಿಜೆಪಿ ಅವರು 23 ನಂತರ ಕೈಗೆತ್ತಿಕೊಂಡ್ರೆ ಈ ಅವಧಿಯ ಹಗರಣಗಳು ಗೊತ್ತಿರ್ಲಿಲ್ವಾ ಅಂತ. ಅಲ್ಲ, ಗೊತ್ತಿಲ್ಲ ಅಂದ್ರೆ ನಾನು ಅವಾಗ ಮೆಂಬರ್ ಆಗಿ ಅಲ್ಲಲ್ಲ, ಅದಕ್ಕೆ ನಂಗೆ ಗೊತ್ತಿಲ್ಲ ಅಂತ. ನಾನೊಬ್ಬ ಮೂಡಾದ ಮೆಂಬರ್ ಆದ ಮೇಲೆ ಗಮನಿಸಿರುವಂಥದ್ದು. ಯಾವಾಗ ನಾನು ಮೆಂಬರ್ ಆಗಿದ್ದು 2023 ಮೇ ನಂತರ ನನ್ನ ಗಮನಕ್ಕೆ ಬಂದಿದ್ದೆ. ಯಾವಾಗ 24ರಲ್ಲಿ ನಾನು ಮೂಡ ಮೆಂಬರ್ ಆಗಿ ಇದನ್ನು ಹುಡ್ಕಕ್ಕೆ 1 ವರ್ಷ ಆಗಿತ್ತು. 2024ರಿಂದ ಹೇಳಿದ್ದೀನಿ. ಜೊತೆಗೆ 50-50 ಯಾರೇ ಅನ್ಯಾಯ ಮಾಡಿದ್ರು ಅನ್ಯಾಯ. ಅವತ್ತಿನ 50-50 ಬದಲಿಗಳಲ್ಲಿ ಬಿಜೆಪಿ ಅಧ್ಯಕ್ಷರು ಮತ್ತೆ ಸಚಿವರು ಪಾತ್ರ ಇದೆ ಇಲ್ವಾ ಅಂತ. ಅಲ್ಲ, ಅದೇ ಹೇಳಿದ್ದು, ಪಾತ್ರ ಇದೆ ಅಂದ್ರೆ ಯಾಕೆ ತೀರ್ಮಾನಗಳಲ್ಲಿ ಸರ್ಕಾರನೇ ಇತ್ತಲ್ಲ. ಕರೆಕ್ಟ್. ನೀವ್ಯಾಕೆ ಮುಚ್ಚಿಡ್ತಾ ಇದ್ದೀರಾ ಅಂತಿದ್ದೀನಿ. ಬಯಲಿಗೆ ನಿಮ್ಮ ಕೈಯಲ್ಲಿ ಸರ್ಕಾರ ಇದೆ, ನೀವೇ ನಗರಾಭಿವೃದ್ಧಿ ಸಚಿವರು. ಕಾಂಗ್ರೆಸ್ ಚಕಾರ ಎತ್ತುತ್ತಿಲ್ಲ ಅಂತ ಬಿಜೆಪಿ ನೀವು ಚಕಾರ ಎತ್ಪಡಿ, ಕಾಂಗ್ರೆಸ್ ನಾವು ಚಕಾರ ಎತ್ಪಡಿ, ಇಬ್ರು ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತಿದ್ದೀನಿ, ನಾನು ನಿಮ್ಮ ಹತ್ರ ಏನ್ ಹೇಳ್ತಿದ್ದೀನಿ, ಇದು ಸರ್ಕಾರದ 5,000 ಅಂದ್ರೆ ಸುಮಾರು 4,350 ಸೈಟ್ಗಳು ಬಡವರಿಗೆ ಸೇರಬೇಕಾಗಿದ್ದ. ನಿವೇಶನ ಯಾರಿಗೆ ಪಡ್ಕೊಂಡಿದ್ದಾರೆ? ಉಳ್ಳವರು ಪಡ್ಕೊಂಡಿದ್ದಾರೆ. ಈಗ ಎಲ್ಲರ ಹತ್ರನೂ ಯಾವ್ಯಾವ ಸೈಟು 958 ಸೈಟು ಅನ್ನೋದು ವಾಟ್ಸಪ್ಪಲ್ಲಿ ಹರಿದಾಡ್ತಿದೆ. ಅದೇ ಪಕ್ಕನ ಅನ್ನೋದು ಒಂದು.
ಎರಡನೇದು, ರಮೇಶ್ ಅವರು ಹೇಳ್ದಂಗೆ BJP ನೇತೃತ್ವದ ಸರ್ಕಾರದಲ್ಲಿ ಆಗಿದೆ ಅಂತ ಇದ್ರೆ ತೆಗೆದಿಡಿ. ಯಾರ್ಯಾರು ಅನ್ಯಾಯ ಮಾಡಿದ್ದಾರೆ, ಎಷ್ಟು ಅನ್ಯಾಯ ಆಗಿದೆ ಗೊತ್ತಾಗುತ್ತಲ್ಲ. ಇದಲ್ಲೇನು ಹಿಂದೆ ಸರಿಯೋ ಪ್ರಶ್ನೆ ಇಲ್ವೇ ಇಲ್ವಲ್ಲ. ನಾವು ಪಾದಯಾತ್ರೆನೇ ಬೆಂಗಳೂರಿಂದ ಮೈಸೂರಿಗೆ ಮಾಡಿರೋರು 14 ಸೈಟ್ಗಲ್ಲ. ಮುಖ್ಯಮಂತ್ರಿಗಳಿದ್ರು ಅವ್ರ ಕುಟುಂಬಕ್ಕೆ ಕೊಟ್ಟಿತ್ತು ಅನ್ನೋದಕ್ಕೆ ಅದು ಮೈಲೇಜ್ ತಗೊಂಡು ನಾವು ಎಲ್ಲ ಮೂಡೋದ ಅಕ್ರಮದ ಬಗ್ಗೆನೂ ಮಾತಾಡಿದ್ದೀವಲ್ಲ. ನಟೇಶ್ ಬಂದಿದ್ದು 2018 ಆ ಪೀರಿಯಡಲ್ಲಿ ಅಂತ 19ರಿಂದನೇ ಇದು ಬಹಳ ಆಗಿರುವಂತ ಅನ್ಯಾಯ. 1100 ಸೇರಿದೆ ಅಂದ್ರೆ ಈ 1100 ಯಾವುದೊಂದು ಗೊತ್ತಿಲ್ಲ. ಈ 1100 ಪಟ್ಟಿ ಅಂತ ಏನು ಸೈಟ್ಗಳು ಅಂತ ಹೇಳಿದ್ರು. 14/3/2023 ನೀವು ಹೇಳ್ತಾ 1100. ಅದ್ರ ಹಿಂದೆ ನಾವು ಏನ್ ಹೇಳ್ತಾರೆ ಅಂದ್ರೆ ಯತೀಂದ್ರ ಅವರು ಅವರ ಗ್ರೂಪಲ್ಲಿ ಏನ್ ಕಳಿಸಿರೋದು ಏನಂದ್ರೆ 2019ರಿಂದ 23 ಏನಿದೆ ಅದನ್ನ ಉನ್ನತ ಮಟ್ಟದ ತಾಂತ್ರಿಕ ಸಮಿತಿಯಲ್ಲಿ ಪರಿಶೀಲನೆ ಮಾಡಿ ಅದರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ಹೇಳ್ತಿರೋದು 14/3 ಆದೇಶ ಅನ್ನೋದನ್ನ ಸ್ಪಷ್ಟವಾಗಿ ಓದಿ ಹೇಳ್ಬಿಟ್ಟೆ. 14/3 ಆದೇಶ ಏನು ಹೇಳುತ್ತೆ ಅಂದ್ರೆ ಸರ್, ಇದರಲ್ಲಿ 14/3 ಆದೇಶ ಇನ್ನೊಂದಿತ್ತು ಸರ್ ಇಲ್ಲಿಗೆ. ಇದು 14/3 ನಿರ್ದೇಶನವನ್ನ ಪಾಲಿಸಿ ಅಂತ ಸರ್ಕಾರ ಹೇಳಿದೆ. ಈ 14/3 ಹೇಳಿದರೆ ಯಾವ್ಯಾವ ಇಸುವಿಯಲ್ಲಿ ನೀವು ತಪ್ಪು ಮಾಡಿದ್ದೀರಾ ಅನ್ನೋದು 14/3 ನಿರ್ದೇಶನ. 14/3 ಈಚೆಗೆ ಅಂತ ಮಿನಿಸ್ಟರ್ ಹೇಳ್ಬಿಟ್ಟಿರೋದು ಅದಲ್ಲ ಅಂದೆ. ಅಲ್ಲಿಗೆ ಬಿಜೆಪಿ ಭ್ರಷ್ಟಾಚಾರ ಕಾಂಗ್ರೆಸ್ ರಕ್ಷಣೆ ಮಾಡ್ತಾರೆ. ಅಲ್ಲ, ಸೇಮ್ ಇಂಟರ್ಪ್ರಿಟೇಷನ್. ಯಾಕಂದ್ರೆ ನಿಮ್ಮ ಲೆಕ್ಕದಲ್ಲಿ 4,350 ಅಕ್ರಮ, ಅದನ್ನು ಹೆಚ್ಚು ಕಡೆ ಬಹುತೇಕ 3,000 ನಿಮ್ಮ ಸರ್ಕಾರ, ನಿಮ್ಮ ಅಧ್ಯಕ್ಷರು, ನಿಮ್ಮ ಸದಸ್ಯರು ಶಾಸಕಿದ್ದಾಗ ಆಗಿರೋದು ಬಹುತೇಕ 1,000 ಅಲ್ಲಿ ನೀವು ಮಾಡಿರೋ ಅಕ್ರಮ, ನೀವು ಮಾತ್ರ ನಿಮ್ಮ ಪಾರ್ಟಿ ಮಾಡಿರೋ ಅಕ್ರಮನ ಯತೀಂದ್ರ ಅವರು ಮುಚ್ತಾ ಇದ್ದಾರೆ. ಅಧಿಕಾರಿಗಳೆಲ್ಲ ಇನ್ಕ್ಲೂಡಿಂಗ್ ನಗರ ಪ್ರಾಧಿಕಾರ ಅಧ್ಯಕ್ಷ ಆಗಿದ್ದಂಥವ್ರು ನಿಮ್ಮ ಮೆಂಬರ್ಗಳು ಮಾಡಿರುವಂಥ ಅಕ್ರಮನ ಯತೀಂದ್ರ ಅವರು ಮುಚ್ಚಿಡ್ತಾ ಇದ್ದಾರೆ. ಅಲ್ಲ, ಇದರಲ್ಲಿ ಮೆಂಬರ್ಗಳ ಪಾತ್ರ ಏನು ಅನ್ನೋದನ್ನ ಲೋಕಾಯುಕ್ತ ತನಿಖೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಆಗಿನ ಮೆಂಬರ್ಗಳಾಗಿದ್ದು ಶಾಸಕರಾಗಿದ್ದವ್ರನ್ನು ಕರೆದು ಎನ್ಕ್ವೈರಿ ಮಾಡಿದ್ದಾರೆ. ಎನ್ಕ್ವೈರಿ ಆಗಿದೆ. ಎನ್ಕ್ವೈರಿ ರಿಪೋರ್ಟ್ ಲೋಕಾಯುಕ್ತ ಇವರು ಹೇಳಿದ್ದನ್ನ ಸ್ಟೇಟ್ಮೆಂಟ್ ಅನ್ನು ದಾಖಲಿಸಿದೆ. ನಾನು ಹೇಳಕ್ ಹೊರಟಿರೋದು, ನೀವು ಈಗ 1110 ಸೈಟ್ಗಳನ್ನ ಏನು ವಶಪಡಿಸ್ಕೊಂಡ್ವಿ, ಅದನ್ನು ರದ್ದು ಮಾಡ್ತೀವಿ, 2,000 ಕೋಟಿ ಅಂತ ಏನು ಹೇಳ್ತಿದ್ದೀರಾ, ಇಷ್ಟಕ್ಕೆ ಯಾಕೆ 2019ರಿಂದಾನು ಬಯಲಿಗಿಳಿದಿದ್ದೀವಿ. ಆಗ ನಿಮ್ಮ ಮನೆ ತಾಯಿಗೆ ಕೊಟ್ಟಿದ್ದು BJP ಸರ್ಕಾರ ಅಂತ ಅವಾಗಲೂ ಹೇಳ್ತಾ ಇದ್ರಿ. ಅದೇ ತಪ್ಪು ಅಂತ ಆದಮೇಲೆ ಅಧಿಕಾರಿಗಳ ಮೇಲೆ ಕ್ರಮ ಯಾಕಾಗಿಲ್ಲ? ಇವತ್ತಿನವರೆಗೂ ಯಾವುದೇ ಅಧಿಕಾರಿಗಳ ಮೇಲೆ ಕ್ರಮ ಯಾಕಾಗಿಲ್ಲ? ಈಗ ನೀವು ಗಟ್ಟಿ ನಿರ್ಧಾರ ತೆಗೆದುಕೊಂಡಿರುವಂಥ ಈ ಸಂದರ್ಭದಲ್ಲೂ ನೀವು ಅಧಿಕಾರಿಗಳ ವಿರುದ್ಧ ಮಾತಾಡ್ತಿಲ್ಲ. ಅಧಿಕಾರಿಗಳ ಮೇಲೆ ಇಷ್ಟೊತ್ತಿಗೆ ಕ್ರಮ ಆಗ್ಬಿಡ್ಬೇಕಾಗಿತ್ತು, ಯಾಕೆ ಮಾಡಿಲ್ಲ? 2019ರಿಂದ ಈಚೆಗಿನ ಪ್ರಕರಣವನ್ನು ಅನ್ಯಾಯ ಯಾರೇ ಮಾಡಿದ್ರು ಅನ್ಯಾಯ. ಹಾಗಾಗಿ ಕ್ರಮ ತೆಗೆದುಕೊಳ್ಳಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಮತ್ತು ನಾನು ಆವಾಗಲೇ ಪ್ರಾರಂಭದಲ್ಲೇ ಹೇಳಿದ ಬಂಧುಗಳೇ, ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಈ ಆದೇಶ 2019-23 ಯಾಕೆ ಟಚ್ ಮಾಡ್ತಾ ಇರೋ ಅವರು ಕೊಟ್ಟಿದ್ದಾರೆ ಅನ್ನುವ 14 ಸೈಟ್ಗೋಸ್ಕರ ರಕ್ಷಣೆ ಮಾಡ್ತಿರ್ಬೋದು, ಗೊತ್ತಿಲ್ಲ ನನಗೆ. ವಾಪಸ್ ಕೊಟ್ಟಿದ್ರೆ ಕಳ್ತನ ಮಾಡಿದ್ದು ಹಂಗಾರ ಮೊನ್ನೆ ರನ್ಯಾರಾವು ಗೋಲ್ಡ್ ವಾಪಸ್ ಕೊಟ್ಬಿಟ್ರೆ ಬಿಟ್ಬಿಡ್ತಾ ಇದ್ರ? ಕೇಸ್ ಆಗಬೇಕಾಗಿದ್ದಲ್ಲ. ಕಳ್ತನ ಮಾಡಿದ ಮೇಲೆ ವಾಪಸ್ ಕೊಟ್ಬಿಟ್ರೆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಯಾವ ಕಾನೂನಲ್ಲಿ ಅವಕಾಶ ಇದೆ? ನೀವು 14 ಸೈಟ್ ಕೊಟ್ರಿ, ಮುಜುಗರದಿಂದ ತಪ್ಪಿಸ್ಕೊಂಡ್ರೆ ಮಿಕ್ಕಿದಿಷ್ಟು ಪ್ರಕರಣಗಳಿದೆಯಲ್ಲ. ಆಮೇಲೆ ನೀವು ಅದೇ ನಾನು ಪ್ರಾರಂಭದಲ್ಲೇ ಹೇಳಿದೆ, ಮತ್ತೆ ರಿಪೀಟ್ ಆಗುತ್ತೆ ಅಂತ ಅನ್ಸುತ್ತೆ. 18ನೇ ತಾರೀಕು ನನಗೆ ಹಿಂಗೆ ಉತ್ತರ ಕೊಡ್ತೇನೆ, 19ನೇ ತಾರೀಕು ಆದೇಶ ಹಿಂಗೆ ಮಾಡ್ತೀರಿ, 18ಕ್ಕೆ ತಾಂತ್ರಿಕ ಸಮಿತಿ ವರದಿ ಕೊಡಬೇಕು ಅಂತೀರಿ, 19ಕ್ಕೆ ಕೊಟ್ಟಾಯ್ತು ಅಂತ ವರದಿ ಮಾಡ್ತೀರಿ. ಆಯ್ತು, ಹಂಗಾರೆ ತಾಂತ್ರಿಕ ಸಮಿತಿ ವರದಿ ಏನು ಕೊಟ್ಟಿದ್ದಾರೆ ಬಿಡುಗಡೆ ಮಾಡಿ.
ಯಾವ್ಯಾವ ಅಧಿಕಾರಿಗಳ ಮೇಲೆ ಶಿಕ್ಷೆಗೆ ಹೇಳಿದ್ದಾರೆ ಬಿಡುಗಡೆ ಮಾಡಿ. ನನ್ನ ಪ್ರಶ್ನೆ ಅವ್ರಿಗೆ ಕ್ಲಿಯರ್ ಇತ್ತು. ಏನು ಅಂತಂದರೆ, ನಾನು ಅವರಿಗೆ ಪ್ರಶ್ನೆ ಕೇಳಿದ್ರಲ್ಲಿ ಆಯೋಗದ ವರದಿ ಆಧಾರದ ಮೇಲೆ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವುದು, ಈ ವರದಿಯ ಪ್ರಕಾರ ಈ ಪ್ರಕರಣದಲ್ಲಿ ತಪ್ಪಿತಸ್ಥರು ಯಾರಾಗಿದ್ದಾರೆ, ಅಂತಹವರ ವಿರುದ್ಧ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಅಂತ ಕೇಳಿದ್ದೀನಿ. ಅದಾದ್ಮೇಲೆ ಈ ವರದಿಯ ಪ್ರಕಾರ ಯಾವ್ಯಾವ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಪಾಲ್ಗೊಂಡಿದ್ದಾರೆ, ಇಂಥ ಅಧಿಕಾರಿಗಳ ವಿರುದ್ಧ ಸರ್ಕಾರ ಕೈಗೊಂಡಿರುವ ಶಿಸ್ತು ಕ್ರಮಗಳೇನು ಅಂತ ಕೇಳಿದ್ದೀನಿ. ಇದಕ್ಕೆ ಕ್ಲಾರಿಟಿ ಕೊಟ್ಟಿಲ್ಲ. ಅವಾಗೇನು ಹೇಳ್ತಾರೆ, ತಾಂತ್ರಿಕ ವರದಿ ರಿಪೋರ್ಟ್ ಆದ್ಮೇಲೆ ಅಂತಾರೆ. ಆದರೆ ಮರುದಿವಸನೇ 19ನೇ ತಾರೀಕು ತಾಂತ್ರಿಕ ವರದಿ ರಿಪೋರ್ಟ್ ಕೊಟ್ಟಿದೆ, 1110 ಸೈಟನ್ನು ರದ್ದು ಮಾಡ್ತಾ ಇದ್ದೀವಿ ಅಂತ ಹೇಳಿದ. ಅದನ್ನೇ ಒಂದು ಉತ್ತರ ಸರಿ ಇರಲಿಲ್ಲ. ವಿಧಾನಸಭೆಗೆ ಉತ್ತರ ಕೊಡಬೇಕಾದ್ರೆ ನಾವು ಧರಣಿಲಿದ್ವಿ, ಮಾತಾಡೋಕ್ಕಾಗಲಿಲ್ಲ. ಇಲ್ಲಾಂದ್ರೆ ಇದು ನಮಗೆ ಗೊತ್ತಿತ್ತು ಮೇ ತಿಂಗಳಲ್ಲೇ ಟೆಕ್ನಿಕಲ್ ಕಮಿಟಿ ರಿಪೋರ್ಟನ್ನು ಕೊಟ್ಟಿದೆ ಅಂತ. ನಾವು ಇವಾಗೆಲ್ಲ ಮೂಡಾದ ಹಗರಣ ಪ್ರಾರಂಭ ಆದಾಗಿಂದನೂ ಮೈಸೂರಿಗೆ ಒಂದು ಟೆಕ್ನಿಕಲ್ ಕಮಿಟಿ ರಚನೆ ಮಾಡಿದ್ರು. ಮೈಸೂರು ಮೂಡಾಗೆ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರದ ನೇತೃತ್ವದಲ್ಲಿ. ಅವಾಗ ಅವರೊಂದು 800 ಪೇಜ್ ರಿಪೋರ್ಟ್ ಕೊಟ್ಟಿದ್ದಾರೆ, ಮೈಸೂರು ಮೂಡಾದಲ್ಲಿ ಏನೇನು ಹಗರಣ ಆಗಿತ್ತು ಅಂತ. ಅದನ್ನೇ ಇಂಪ್ಲಿಮೆಂಟ್ ಮಾಡಿಲ್ಲ. ಮತ್ತೆ ಈ ಆದೇಶದಲ್ಲಿ ಬದಲಿ ನಿವೇಶನ ಅಂತ ಹೇಳೋರು 50-50 ಅಂತ ಕೋಟ್ ಮಾಡಿಲ್ಲ ಸರ್ ಅವರು. ಇದ್ರಲ್ಲಿ ಮಾಡಿಲ್ಲ. ಆದರೆ 14/3 ಆದೇಶ ಅಂತ ಹೇಳಿದಾರಲ್ವಾ, ಆ 14/3 ಆದೇಶದಲ್ಲೇನೆ ನೀವು ನಿಯಮಾನುಸಾರ 50-50 ಅಂತ ಅದರಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಯಾವುದ್ರಲ್ಲಿ? 14/3 ಆದೇಶದಲ್ಲಿ. ಇದರಲ್ಲಿ ನಿಯಮಾನುಸಾರ ನೀವು 50-50 ತುಂಡು ಭೂಮಿಗೆಲ್ಲ ಮಾಡಿದ್ದೀರಾ ಅಂತೇಳಿ ಇದರಲ್ಲಿ ತೋರಿಸ್ಬಿಟ್ಟಿದ್ದಾರೆ. ವ್ಯಕ್ತಿಗಳ ಇನ್ವಾಲ್ವ್ಮೆಂಟ್ ಇದೆ ಅಂತ ನನಗೇನು ಅನ್ನಿಸ್ತಿಲ್ಲ. ಅನಿಸಿದ್ದಿದ್ರೆ ಅಥವಾ ಆ ಥರ ಇದ್ದಿದ್ರೆ ಇಷ್ಟೊತ್ತಿಗೆ ಬಹಿರಂಗ ಮಾಡಿಬಿಡ್ಬೇಕಾಗಿತ್ತು. ಮರಿಗೌಡರು ಅಧ್ಯಕ್ಷರಾಗಿದ್ದರು, ಬಹಿರಂಗ ಮಾಡೋಕ್ಕಾಗಲಿಲ್ಲ. ಹಂಗಿದ್ದಿದ್ರೆ ಅವ್ರ ಕೈಲಿ ಅಧಿಕಾರ ಇತ್ತಲ್ಲ, ಯಾಕೆ ಮಾಡಲಿಲ್ಲ? ನಮ್ಮ ಪಕ್ಷದವ್ರ ಮೇಲೆ ಅಲ್ಲ, ನನಗೇನು ಆ ಥರದ ಮಾಹಿತಿ ಬಂದಿಲ್ಲ. ಈಗ 2023 ಇದೆಯಲ್ಲ, ಒಂದು ಭೂಮಿ ಆದೇಶಗಳೆಲ್ಲ ಹಾಗೆ ಮಾಡ್ತಾರೆ. ಪ್ರಾಧಿಕಾರ ತೀರ್ಮಾನದಷ್ಟು ನಮ್ಗೆ ಅನುಕೂಲ ತಕ್ಕಂತೆ ಆದೇಶದ್ದು ಹೊಡಿಸಿರೋದು, ಅದೇ ಇವ್ರು ಮಾಡಿರೋ ತಪ್ಪುಗಳು. ಅಲ್ಲ, ಅದನ್ನ ಹೇಳಿದ್ದು ಈ ಎಲ್ಲ ತಪ್ಪುಗಳು ಮಾಡಿ ಸೈಟೇ ಇಲ್ಲ ಅಂದ್ಬಿಟ್ರೆ, ಅಂದ್ರೆ ನಿಮ್ಗೆ ಗೊತ್ತಿಲ್ಲದೆ ಗೊತ್ತಿಲ್ಲ ಅಂತ, ಬಟ್ ಇಲ್ಲ ಅಂತಂದ್ರೆ ನಂಬ್ತಾರ? ಅಲ್ಲ, ಗೊತ್ತಿಲ್ಲ ಅಂದೆ. ಯಾಕಂದ್ರೆ ಈಗ ಸರ್, ಈಗ ಇಲ್ಲೀಗಲ್ ಅಂದ್ರೆ ಕರೆಕ್ಟು. ಇಲ್ಲೀಗಲ್ ಅಂದ್ರೆ ಏನು ಸರ್? ಅವ್ರ ಹೆಸರಲ್ಲಿ ಇರೋದಿಲ್ಲ, ಯಾರ್ದೋ ಬೇನಾಮಿ ಹೆಸರಲ್ಲಿ ಇರುತ್ತೆ. ಅಂದ್ರೆ ಆ ಬೇನಾಮಿ ಹುಡ್ಕೊಂಡು ಹೋಗೋದು ಹೆಂಗೆ? ಈಗ ನಿಮ್ಮ ಹತ್ರ, ನನ್ನ ಹತ್ರ 59 ಪೇಜದು ಕಳಿಸ್ತೀನಿ. 958 ಜನದ ನಮ್ಮ ಹತ್ರ ಇದೆ, ಕಳಿಸ್ತೀನಿ. ಹೂಡಿಕೆಯಲ್ಲಿ BJP ಅವ್ರು ಯಾರು ಅಂತ ನಿಮಗೆ ಕೊಡ್ತೀನಲ್ಲ, ಕಳಿಸಿ ಅಂದ್ರೆ 2 ನಿಮಿಷಕ್ಕೆ PDF ಮಾಡ್ತೀನಿ. 50-50 ಆದೇಶ ಆಗಿದ್ದೆ ಯಡಿಯೂರಪ್ಪ ಸರ್ಕಾರದಲ್ಲಿ, ಕಾನೂನು ಆಗಿದೆ ಯಡಿಯೂರಪ್ಪ ಸರ್ಕಾರ. ಅಲ್ಲ, 40-60 ಆಯ್ತು, ಅದನ್ನು ಮಾರ್ಪಾಡು ಮಾಡಿ ಮತ್ತೆ 50-50 ಮಾಡಿದ್ದು. 50-50 ಮಾಡಿದ್ದು ಯಡಿಯೂರಪ್ಪ ಸರ್ಕಾರ. ಈ ಅಕ್ರಮಗಳು ನಡೆದಿರುವುದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ. ಆ ಸಮಯದಲ್ಲಿ ಬಿಜೆಪಿ ಅವರು ಅಧ್ಯಕ್ಷರಾಗಿದ್ರು. ಅದಕ್ಕೆ ಬಾಸ್, ನಾನೇನು ಹೇಳಕ್ ಹೇಳಿದ್ದೀನಿ ಅಂದ್ರೆ, ಇದ್ಯಾವುದು ಸರ್ಕಾರದ ಮಟ್ಟದಲ್ಲಿ ಗೊತ್ತಾಗಿಲ್ಲ. ಯಡಿಯೂರಪ್ಪನವರಾಗ್ಲಿ, ಆಗಿನ ನಗರಾಭಿವೃದ್ಧಿ, ಇಂದಿನ ನಗರಾಭಿವೃದ್ಧಿ ಸಚಿವರ ಗಮನಕ್ಕೆ ಬಂದಿದೆ ಅಂತ ಇಲ್ಲ. ಇಲ್ಲೇ ನಿರ್ಣಯ ಆಯಿತು, ಇಲ್ಲೇ ಎಲ್ಲವನ್ನು ಮಾಡಿಕೊಂಡ್ರು. ಸರ್ಕಾರದ ಗಮನಕ್ಕೆ ಬಂದ ಮೇಲೆ ಸರ್ಕಾರ ರಾಜೇಂದ್ರ ಅವರು ಕ್ಲಿಯರ್ ಕಟ್ ಆಗಿ ಪತ್ರ ಬರ್ತಾರೆ ಗೌರ್ಮೆಂಟ್ಗೆ, ಈ ತರ ಅಕ್ರಮಗಳು ನಡೀತಿದೆ ಅಂತ. ಹೆಂಗೆ ಸರ್ ಗಮನಕ್ಕೆ ಬರಲ್ಲ? ಅಕ್ರಮ ನಡೆದಿದೆ, ಅದನ್ನೇ ನಾನು ನಿಮ್ಗೆ ಹೇಳ್ತಿದ್ದೀನಿ ಸರ್. ನಡೆದ ಮೇಲೆ DC ಅವರು ಕ್ಲಿಯರ್ ಕಟ್ ಆಗಿ ವಿವರ ಬರೀತಾರೆ ಸರ್ಕಾರಕ್ಕೆ ಸರ್. ಅದನ್ನೇ ಹೌದು, ಇವ್ರು ಬರ್ದಿರೋದು ಯಾರ ಮೇಲೆ? ಇಲ್ಲಿಯ ಮೂಡಾದಲ್ಲಿ ಇಲ್ಲಿಯ ಆಯುಕ್ತರು ಹಿಂಗ್ ತೀರ್ಮಾನ ತಗೊಂಡಿದ್ದಾರೆ ಅಂತ ಸರ್ಕಾರಕ್ಕೆ ಬರೆದಿದ್ದಾರೆ. ಸರ್ಕಾರ ತಪ್ಪು ಮಾಡಿದೆ ಅಂತ ಬರೆದಿಲ್ಲ, ನೀವು ಕ್ರಮ ತಗೊಳ್ಳಿ ಅಂತ. ಅವಾಗ ಏನ್ ಮಾಡಿದ್ರು ಅವರು? ರೆಗ್ಯುಲರ್ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ರು.
ಆ ಯಾವ ಲೆಟ್ರಿಗೂ ಕವಡ ಕಿಮ್ಮತ್ ಕೊಟ್ಟಿಲ್ಲ ಅವರು. ಸರ್ಕಾರದ ಮಟ್ಟಕ್ಕೆ ಹೋಯ್ತಲ್ಲ ಸರ್, ಸರ್ಕಾರ ಏನು ಮಾಡ್ತೀವಿ, ಇಮಿಡಿಯೇಟ್ ಪತ್ರ ಬರೆದ್ರು, ನೀವು ಈ ಥರ ಮಾಡ್ತಾ ಇದ್ದಾರೆ ಸರಿ ಇಲ್ಲ, ಈ ಥರ ನೀವು ಮಾಡಬಾರ್ದು ಅಂತ ಹೇಳಿದ್ರು. ಅದನ್ನು ಮಾಡಿದ್ದಾರೆ. ಅಲ್ಲ, ಯಾಕೆ ಸುಮ್ನಿದ್ರು ಅವಾಗ? ಅದನ್ನೇ ಹೇಳಿದ್ದು. ಈ ನಟೇಶು ಮತ್ತು ದಿನೇಶ್ ಅವ್ರ ಮೇಲೆ ಕ್ರಮ ಯಾಕಾಗಿಲ್ಲ ಅಂತಾನೆ ನನ್ನ ಪ್ರಶ್ನೆ. ಮಾಡಬೇಕಾಗಿತ್ತು, ಈಗ ನಿಮ್ಮ ಕೈಲಿದೆ ಮಾಡಿ ಅಂತ ಹೇಳ್ತಿದ್ದೀನಿ. ಇದೇ ದಿನೇಶ್ ವಿರುದ್ಧ ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡಿದ ನಂತರ ಸಸ್ಪೆನ್ಷನ್ ಆಗಿದ್ದು, ಅಲ್ಲಿ ತನಕ ಆಗಿರಲಿಲ್ಲ, ಹೋದ ವರ್ಷದ ತನಕ. ಈಗ ನಟೇಶ್ಗೆ ನೀವು ಪ್ರಮೋಷನ್ನು, ದಿನೇಶ್ಗೆ ಜೈಲು ವಾಸ 6 ತಿಂಗಳಾಗಿತ್ತು, ಇದೆಲ್ಲವೂ ನಿಮ್ಮ ಕೈಲಿದೆ, ಮಾಡಿ ಎನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.